ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಕರ್ನಾಟಕ ಜಾಬ್ ಚಾನಲ್. ಇದೇ ಮೊದಲಿಗೆ ನಮ್ಮ ಚಾನಲ್ ನೋಡ್ತಿದ್ದೀರಾ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋಗೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಇವತ್ತಿನ ಈ ವಿಡಿಯೋದಲ್ಲಿ ನಾವು KPTCL 2975 ಹುದ್ದೆಯ ಅಪ್ಲಿಕೇಶನ್ ಡೇಟ್ ಎಕ್ಸ್ಟೆಂಡೆಡ್ ಬಗ್ಗೆ ತಿಳಿಸ್ಕೊಡ್ತೀನಿ. ಏನಪ್ಪ ಅಂದರೆ ಪೋಸ್ಟ್ ಆಫೀಸ್ ಚಾಲನ್ ಈ ಅಪ್ಲಿಕೇಶನ್ ಹಾಕಿದಾಗ ಪೋಸ್ಟ್ ಆಫೀಸ್ ಚಾಲನ್ ಜನರೇಟ್ ಒಂದು ಆಪ್ಷನ್ಸ್ ಬರುತ್ತೆ. ಅದು ಕೆಲವೊಬ್ಬರು ಅಭ್ಯರ್ಥಿಗಳಿಗೆ ಆಗುತ್ತಿದೆ, ಕೆಲವೊಬ್ಬರಿಗೆ ಆಗುತ್ತಿಲ್ಲ, ಸರ್ವರ್ ಬಿಜಿ ಅಂತ ಬರುತ್ತಿದೆ. ಹಾಗಾಗಿ ಸರ್ಕಾರವು ಡೇಟನ್ನು ಮುಂದುವರಿಯಲಾಗಿದೆ, ಎಕ್ಸ್ಟೆಂಡ್ ಮಾಡಲಾಗಿದೆ. ಯಾವ ಡೇಟ್ ಅಂದರೆ ಇದೇ ತಿಂಗಳ 21/11/2024 ಈ ಹುದ್ದೆಯು ಲಾಸ್ಟ್ ಡೇಟನ್ನು ಕೊಡಲಾಗಿತ್ತು ಮೊದಲಿಗೆ. ಆದರೆ ಈಗ 5/12/2024 ಟೈಮನ್ನು ಕೊಡಲಾಗಿದೆ ಈ ಅಪ್ಲಿಕೇಶನ್ ಹಾಕೋಕ್ಕೆ. ಇನ್ನು 15 ದಿನ ಟೈಮ್ ನಮಗೆ ಇರುತ್ತದೆ. ಯಾರೆಲ್ಲ ಇನ್ನೂ ಅಪ್ಲಿಕೇಶನ್ ಹಾಕಿಲ್ಲ ಎಲ್ಲರೂ ಈಗ ಕೂಡಲೇ ಅಪ್ಲಿಕೇಶನ್ ಹಾಕಿ ಅಂತ ಹೇಳ್ತೀನಿ. ಸ್ನೇಹಿತರೆ, ಕಟ್ ಆಫ್ ಲಿಸ್ಟ್ ಬಗ್ಗೆ ತಿಳಿದಿರ ನೀವೆಲ್ಲರೂ ಯಾವ ಥರ ಇರುತ್ತೆ ಅಂತ. SSLC ತೆಗೆದುಕೊಂಡಿರುವ ಮಾರ್ಕ್ಸ್ ಪ್ರಕಾರ ಕಟ್ ಆಫ್ ಲಿಸ್ಟ್ ಆಗುತ್ತದೆ ಎಂದು ಕೆಲವೊಬ್ಬರು ಅಭ್ಯರ್ಥಿಗಳು ತಿಳಿದುಕೊಂಡಿದ್ದಾರೆ. ಆದರೆ ಕಟ್ ಆಫ್ ಲಿಸ್ಟ್ ಆದರೆ ಸಾಲದು. ಇನ್ನು ಲಿಸ್ಟ್ನಲ್ಲಿ ಸೆಲೆಕ್ಟ್ ಆಗಿರುವ ಕ್ಯಾಂಡಿಡೇಟ್ಸ್ಗೆ ಎಕ್ಸಾಮ್ ಕನ್ನಡ ಮಾದರಿಯಲ್ಲಿ ನಡೆಸಲಾಗುತ್ತಿದೆ. ಅಂದರೆ ಬರೀ SSLC ನಮ್ಮ ಮಾರ್ಕ್ಸ್ ಜಾಸ್ತಿ ಇದೆ, ಅದರಿಂದ ನಮಗೆ ಕಟ್ ಆಫ್ ಕುಂದಿರುತ್ತೆ, ನಮ್ಮ ಜಾಬ್ ಆಗುತ್ತೆ ಅಂತ ತಿಳಿದುಕೊಂಡು ಕುಂದಿರಬೇಡಿ. ಯಾಕಂದರೆ ಆ ಥರ ಆಗಿದ್ದರೂ ಕೂಡ SSLC ಮಾರ್ಕ್ಸ್ ತಗೊಂಡಿದ್ದು ಕೂಡ ಆಮೇಲೆ ಸೆಲೆಕ್ಟ್ ಆಗಿರುವ ಎಲ್ಲ ವಿದ್ಯಾರ್ಥಿಗಳಿಗೆ ಇನ್ನೊಂದು ಎಕ್ಸಾಮನ್ನು ನಡೆಸಲಾಗುತ್ತಿದೆ. ಆ ಎಕ್ಸಾಮ್ನಲ್ಲಿ ಪಾಸ್ ಆಗಲೇಬೇಕು. ಅವಾಗೇ ನೀವು ಫೈನಲ್ ಲಿಸ್ಟ್ನಲ್ಲಿ ನಿಮ್ಮ ಹೆಸರು ಬರಬಹುದು. ಇದು ನಿಮಗೆ ನೆನಪಿಡಲಿ, ಓಕೆನಾ? ಮತ್ತು ಈ KPTCL ಎಕ್ಸಾಮ್ ಮೆರಿಟ್ ಲಿಸ್ಟ್ ಆಗಬಾರದು, ಎಕ್ಸಾಮ್ ನಡೆಸಲೇಬೇಕು ಎಂದು ವಾದ ವಿವಾದ ನಡೆಯಲಿದೆ. ತುಂಬ ಸರ್ಕಾರಕ್ಕೆ ವಾದ ವಿವಾದ ನಡೀತಾ ಇದೆ ಆಲ್ರೆಡಿ. ನೋಡೋಣ, ಇನ್ನೂ ಯಾವುದೇ ಮಾಹಿತಿ ಕೂಡ ಬಂದೇ ಇಲ್ಲ. ಬಂದ ಕೂಡಲೇ ನಿಮಗೆ ತಿಳಿಸ್ತೀನಿ ನಾನು ಜಲ್ದಿನೇ, ಓಕೆನಾ? ನಮ್ಮ ಈ ಮಾಹಿತಿ ನಿಮಗೆ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ. ಧನ್ಯವಾದಗಳು.